ಕರ್ನಾಟಕ ರಾಜ್ಯದ ದಲಿತ ನಾಯಕರಲ್ಲಿ ಪ್ರಮುಖರಾಗಿದ್ದಂಥ ಏನು ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಅಗಲಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ಉತ್ತರ ಕರ್ನಾಟಕ ಭಾಗದ ದಲಿತ ನಾಯಕರಲ್ಲಿ ಪ್ರಮುಖರಾಗಿರುವಂಥ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆ ಇರುವಂಥದ್ದು. ಖುದ್ದು ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಿಜೆಪಿ ಪಕ್ಷದ ಸಂಸದರು ಮತ್ತು ದಕ್ಷಿಣ ಕರ್ನಾಟಕದ ಪ್ರಭಾವಿ ದಲಿತ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ಅಸುನೀಗಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ರಾಜ್ಯ ಕಂಡಂತ ಹಿರಿಯ ರಾಜಕಾರಣಿ. ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಂಥವ್ರು. ಶಾಸಕರಾಗಿ, ಸಂಸದರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ದಲಿತರ ಬಗ್ಗೆ ಅಪಾರವಾದಂಥ ಕಳಕಳಿ ಕಾಳಜಿ ಹೊಂದಿದಂಥವ್ರು. ಅಷ್ಟೇ ಅಲ್ಲ, ನೇರ ನುಡಿಗೆ ಹೆಸರಾದಂಥವ್ರು. ತಮಗನಿಸಿದ್ದನ್ನ ನೇರವಾಗಿ ಹೇಳಿಬಿಡ್ತಕ್ಕಂಥ ಸ್ವಭಾವ ಅವ್ರದ್ದಾಗಿತ್ತು. ಅವರ ಅಗಲಿಕೆಯಿಂದ ಒಬ್ಬ ರಾಜ್ಯದ ಸಮಾಜ ಸೇವಕನನ್ನು ಕಳ್ಕೊಂಡಂತಾಗಿದೆ. ಅದರಲ್ಲೂ ದೀನ ದಲಿತರ ಬಗ್ಗೆ, ಬಡವರ ಬಗ್ಗೆ ಹೆಚ್ಚು ಕಳಕಳಿ ಮತ್ತು ಆಸಕ್ತಿಯಿಂದ ಕೆಲಸ ಮಾಡುವಂಥ ಒಬ್ಬ ನಾಯಕನ ಕಳ್ಕೊಂಡಂಗಾಗಿದೆ. ಅವರ ಅಗಲಿಕೆಯಿಂದ ಸಮಾಜಕ್ಕಾಗಿರ್ತಕ್ಕಂಥ ನಷ್ಟವನ್ನು ಭರಿಸಲಿಕ್ಕಾಗದು ಮತ್ತು ಅವರ ಅಗಲಿಕೆಯಿಂದ ಅವರ ಕುಟುಂಬ ವರ್ಗದವ್ರಿಗೆ, ಬಂಧು ಬಳಗದವ್ರಿಗೆ ಮತ್ತು ಅವರ ಅಪಾರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಶ್ರೀನಿವಾಸ್ ಪ್ರಸಾದ್ ಅವ್ರದ್ದು ತಮ್ಮದು ಒಡನಾಟ ಹೇಗಿತ್ತು ಸರ್? ಶ್ರೀನಿವಾಸ್ ಪ್ರಸಾದ್ ಅವರು ನನ್ನ ಜೋಡಿ ಭಾಳ ಚೆನ್ನಾಗಿದ್ದರು. ಗೌರವದಿಂದ ಮಾತನಾಡಿಸ್ತಿದ್ದರು ಆಗಾಗ. ಮತ್ತು ಅವರು ಹೇಳ್ತಾ ಇದ್ದರು, ನಾವು ಯಾವತ್ತೂ ಕೂಡ ದಲಿತರಿಗೆ ಸಹಾಯ ಮಾಡ್ತಕ್ಕಂಥ ವಿಷಯದಲ್ಲಿ ಮತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದ ವಿಷಯದಲ್ಲಿ ನಾವು ಅವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದರು. ಕಳಕಳಿ ಕಾಳಜಿ ಇರತಕ್ಕಂಥವ್ರು ಅಂತ ನಾನು ಕಂಡಿದ್ದೆ. ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಪ್ರಭಾವಿ ದಲಿತ ನಾಯಕರಾದಂಥವ್ರು. ಈಗ ಅವರನ್ನು ತಮ್ಮ ಪಕ್ಷ ಕಳ್ಕೊಂಡಿದೆ ಮತ್ತು ದಲಿತ ಸಮುದಾಯ ಕಳ್ಕೊಂಡಿರುವಂಥದ್ದು. ಇದನ್ನು ವಿಶ್ಲೇಷಣೆ ಮಾಡೋದಾದ್ರೆ ಅಂತ ಸರ್? ನಮ್ಮ ಪಕ್ಷಕ್ಕೆ ಅವರು ಇತ್ತೀಚೆಗೆ ಸೇರಿಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭೆಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅವರ ಅನಾರೋಗ್ಯ ಕಾರಣದಿಂದ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಅವರು ಹೇಳ್ತಾ ಇದ್ದರು, ನನ್ನ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೇಳಿ. ಆದರೂ ಕೂಡ ಮನೆಯಲ್ಲಿದ್ದು ಹೆಚ್ಚು ನಮ್ಮ ಯುವಕರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಮತ್ತು ಯಾರೇ ಇರಲಿ ಅವ್ರ ಬಗ್ಗೆ ನೇರವಾಗಿ ಹೇಳುವಂಥ ಒಂದು ಸ್ವಭಾವ ಅವ್ರದ್ದಾಗಿತ್ತು. ಅವರ ಅಗಲಿಕೆಯಿಂದ ಪಕ್ಷ ಮತ್ತು ರಾಜ್ಯದ ಜನತೆಗೂ ಕೂಡ ನಷ್ಟ ಆಗಿದೆ. ಅದನ್ನು ತುಂಬತಕ್ಕಂಥ ವ್ಯಕ್ತಿತ್ವ ಇವತ್ತಿನ ಮೈಸೂರು ಪ್ರಾಂತದಲ್ಲಿ ನಾವು ಹುಡುಕೋದು ಕಷ್ಟ ಆಗಿದೆ. ಇದಿಷ್ಟು ಗೋವಿಂದ ಕಾರಜೋಳ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆಗೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.